ವಾಗಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಟಿವಿ ಮಾಧ್ಯಮದವರಿಗೂ ನಮ್ಮೆಲ್ಲರ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ ರಿಜಿಸ್ಟರ್ಡ್ ಕಾಸರಗೋಡು 400 KV ಮತ್ತು ಪಾಲರ್ಕ ಕಡಂದಲೆ 220 400 KV ವಿದ್ಯುತ್ ಪ್ರಸಾರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ, ರೈತ ಸಂಘ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ಪ್ರದೇಶ, ಪರಿಸರ ಸಂಗಮ, ಜೀವ ಸಂಕುಲ ಪರ ವೇದಿಕೆ, ICYM ಮಂಗಳೂರು ದಯಸಿದ್, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಇದರ ಸಹಭಾಗಿತ್ವದಲ್ಲಿ ಬರುವ 20ನೇ ತಾರೀಕು ನಮ್ಮ ಜ್ಯೋತಿ ವೃತ್ತದ ಬಳಿಯಿಂದ ಜಾಥಾದೊಂದಿಗೆ ನಾವು ಹೊರಟು ಕ್ಲಾಕ್ ಟವರ್ ಬಳಿ ಇರುವ ಮಿನಿ ವಿಧಾನಸೌಧದ ಬಳಿ ಈ ಒಂದು 440-220 ಮೆಗಾವ್ಯಾಟ್ನ ವಿದ್ಯುತ್ ಪ್ರಸರಣದಿಂದಾಗಿ ಆಗುವ ಅನಾಹುತಗಳು, ಹಲವಾರು ಚರ್ಚ್, ಮಸೀದಿ ಹಾಗೂ ದೇವಾಲಯಗಳಿಗೆ, ಪ್ರಾರ್ಥನಾ ಮಂದಿರಗಳಿಗೆ ಈ ಒಂದು ಪ್ರಸರಣ ವೈರ್ ಹೋಗುವುದರಿಂದಾಗಿ, ಕೇಬಲ್ ಹೋಗುವುದರಿಂದಾಗಿ ಆಗುವ ತೊಂದರೆಗಳ ಕುರಿತು ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಹಾಗೂ ಇಲಾಖಾಧಿಕಾರಿಗಳ ಗಮನ ಸೆಳೆಯಲಿಕ್ಕಾಗಿ ಕಳೆದ 4.5 ವರ್ಷದಿಂದ ಈ ಎಲ್ಲ ಸಂಘಟನೆಗಳು ಜೊತೆಗೂಡಿ ಪ್ರತಿಭಟನೆ ನಡೆಸ್ತಾ ಬಂದಿವೆ. ಅದೇ ರೀತಿ ಸರ್ಕಾರದ ಗಮನಕ್ಕೂ ತಂದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿಗೆ ದಾವೆಯನ್ನು ಹೂಡಿದೆ. ಈ ಒಂದು ದಾವೆ ಈಗಾಗಲೇ ಕೋರ್ಟ್ನಲ್ಲಿದ್ದರೂ ಸಹ, ನ್ಯಾಯಾಲಯದ ಅಂಗಣದಲ್ಲಿ ಇದ್ದರೂ ಸಹ ಇದನ್ನೆಲ್ಲ ಗಾಳಿಗೆ ತೋರಿ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಅಳವಡಿಸದೆ, ನಿರ್ದಿಷ್ಟವಾದ ಇದರ ರೂಪುರೇಷೆಗಳನ್ನು ಈ ಒಂದು ಭಾಗದಲ್ಲಿ ಬರುವ ಜನರಿಗೆ ತಿಳಿಸದೆ, ಏಕಾಏಕಿಯಾಗಿ ಬಲಾತ್ಕಾರದಿಂದವೆಂಬಂತೆ ಸ್ಟೆರ್ಲೈಟ್ ಎಂಬ ಒಂದು ಕಂಪನಿಗೆ ಈ ಗುತ್ತಿಗೆಯನ್ನು ನೀಡಿ ಅಲ್ಲಲ್ಲಿ ಈ ಒಂದು ಟವರ್ಗಳನ್ನು ಹಾಕಿಕೊಂಡು ಜನರಿಗೆ ಕತ್ತಲೆಯಲ್ಲಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಇದರಿಂದಾಗಿ ಈ ಬಡವರು ನಟ್ಟಂಥ ಫಲವತ್ತಾದ ಮರ ಗಿಡಗಳು, ತೆಂಗು, ಅಡಿಕೆ ಮುಂತಾದ ಗಿಡಗಳು, ಅದೇ ರೀತಿ ಜೀವ ಸಂಕುಲನಗಳು, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗ್ತಾ ಇದೆ. ಈ ಒಂದು ಪ್ರಸರಣದಿಂದಾಗಿ ಕೇವಲ ಹಾದು ಹೋಗುವ ಜನರಿಗೆ ಮಾತ್ರ ತೊಂದರೆ ಅಲ್ಲದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರಿಗೆ ಈ ಒಂದು ಪ್ರಸರಣ ಕೇಬಲ್ನಿಂದಾಗಿ ತೊಂದರೆಯಾಗುವುದು ಕಂಡು ಬರ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳ ಜೊತೆಗೂಡಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಮುಂದಾಳತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಂದಿನ ದಿವಸದಲ್ಲಿ ನಾವು ಈ ಒಂದು ಪ್ರತಿಭಟನೆಯ ಮೂಲಕ ಜನರ ಗಮನ ಸೆಳೆದು, ಒಂದು ವೇಳೆ ಈ ಗಮನವನ್ನು ಯಾರು ಅಲ್ಲಗಳೆದರೆ ಹಾಗೂ ನಮಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ನ್ಯಾಯ ಒದಗಿಸಿ ಕೊಡದಿದ್ದರೆ ಮುಂದಿನ ದಿವಸದಲ್ಲಿ ನಾವು ಸಭೆ ಸೇರಿ ಅನ್ನ ಸತ್ಯಾಗ್ರಹ, ಧರಣಿ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಹಂತವಾಗಿ. ಆದ್ದರಿಂದ ಇವತ್ತು ನಮ್ಮ ಕಥೋಲಿಕ್ ಸಭೆಯ ಅಧ್ಯಕ್ಷರು ಆಲ್ವಿನ್ ಡಿಸೋಜರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಜೊತೆಗೆ ನಮ್ಮ ಜೊತೆ ನಮ್ಮ 400 KV ಇನ್ನ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪಾಲರ್ಕ ಕಡಂದಲೆ 400-220 KVಯ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲೆಯಲ್ಲಿ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ದಕ್ಷಿಣ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಹಸಿರು ಸೇನೆಯ ಶ್ರೀಧರ್ ಶೆಟ್ಟರು ಇವತ್ತು ಉಪಸ್ಥಿತರಿದ್ದಾರೆ. ಅದೇ ರೀತಿ ಒಂದು ದೇವಾಲಯದ ತಂತ್ರಿಗಳಾದ ಸಂತ್ರಸ್ತರು ಆದ ಕೃಷ್ಣ ಪ್ರಸಾದ್ ತಂತ್ರಿಯವರು ಇವತ್ತು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಿಡ್ಡೋಡಿಯ ಸಂತ್ರಸ್ತರಾದ ಅಲ್ಫೋನ್ಸ್ ರವರು
ಇವತ್ತು ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಕಾರ್ಯದರ್ಶಿಯವರಾದ ಆಲ್ವಿನ್ ಮೊಂತೆರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುವುದೇನೆಂದರೆ, ನಮ್ಮ ಹೋರಾಟಕ್ಕೆ ತಾವುಗಳು ಉತ್ತಮ ಬೆಂಬಲವನ್ನು, ಈವರೆಗೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೆ ತಮ್ಮ ಬೆಂಬಲವನ್ನು ತಮ್ಮ ಪತ್ರಿಕೆಯಲ್ಲಿ ಹಾಗೂ ಟಿವಿ ಮಾಧ್ಯಮದಲ್ಲಿ ಪ್ರಸಾರಗೊಳಿಸಿ ಹೆಚ್ಚಿನ ಜನಸಂಖ್ಯೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಾಗಬೇಕೆಂದು ನಮ್ಮ ಕಳಕಳಿಯ ವಿನಂತಿ. ಆದ್ದರಿಂದ ಮುಂದಿನ ಇದರಿಂದ ಏನು ಅನಾಹುತಗಳಾಗ್ತವೆ ಈ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲು ಶೆಟ್ಟರು ನಮ್ಮೊಂದಿಗಿದ್ದಾರೆ. ಜೊತೆಗೆ ನಮ್ಮ ಈ ಬೇಡಿಕೆಯನ್ನು ಐವಂಟಿಸುವುದರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೆವು. ಅವರು ಜಿಲ್ಲಾಧಿಕಾರಿಯವರನ್ನು ಕರೆದು ಈ ಒಂದು ಮಾರ್ಗದ ಎಲ್ಲಿ ಎಲ್ಲ ಹೋಗ್ತದೆ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕೆಂಬ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಶ್ರೀ ಐವನ್ ಡಿಸೋಜರ್ ಅವರು ಹಾಗೂ ಮಂಜುನಾಥ್ ಭಂಡಾರಿಯವರು ಪ್ರಶ್ನೆಯನ್ನು ಎತ್ತುವುದರ ಮೂಲಕ ನಮಗೆ ನ್ಯಾಯವನ್ನು ಒದಗಿಸಿಕೊಡುವ ಭರವಸೆಯನ್ನು ನೀಡಿರುತ್ತಾರೆ. ಶೆಟ್ಟರು ಈಗ ಸವಿಸ್ತಾರವಾಗಿ ತಿಳಿಸುವವರಿದ್ದಾರೆ. ಆತ್ಮೀಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ಶೆಟ್ಟಿ, ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಹೋರಾಟ ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಡುಪಿ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಒಬ್ಬ ಸಕ್ರಿಯ ಸದಸ್ಯ. ಬಂಧುಗಳು, ಈಗಾಗಲೇ ಈ ವಿಷಯದ ಮೇಲೆ ರಾಹುಲ್ ಅವರು ಹೇಳಿದ ರೀತಿಯಲ್ಲಿ ಅದಕ್ಕಿಂತ ಮೊದಲು ಇದು 3ನೇ ಪತ್ರಿಕಾಗೋಷ್ಠಿ ನಮ್ಮ ಮಂಗಳೂರಲ್ಲಿ. ಈ ಯೋಜನೆ ಉಡುಪಿ ಕಾಸರಗೋಡು ಇತ್ತು ಮತ್ತು ಪಾಲಡ್ಕ ಕಡಂದಲೆ 2 ಯೋಜನೆಗಳು ಕೂಡ ಜನ ವಿರೋಧಿ ಮತ್ತು ಪ್ರಕೃತಿ ವಿರೋಧಿ ಎನ್ನುವಂಥದ್ದನ್ನು ಮತ್ತು ನಾವೆಲ್ಲರೂ ಬೆಳೆಸಿದ ಕೃಷಿ ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡುವ ಕಾರಣಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ನಾವು ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೇವೆ. ಯೋಜನೆಯನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಉಡುಪಿ ಕಾಸರಗೋಡು ಇರ್ಬೋದು, ಪಾಲಡ್ಕ ಕಡಂದಲೆ ವಿದ್ಯುತ್ ಯೋಜನೆ ಏನಿದೆ, ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಏನಿದ್ರೂ ಕೂಡ ಆ ಯೋಜನಾ ಮಾರ್ಗ ಕೃಷಿ ಭೂಮಿ ಮತ್ತು ಕೃಷಿ ಏನು ಆಲ್ರೆಡಿ ನಾವು ಒಂದು ಒಳ್ಳೆಯ ವೆಲ್ ಡೆವಲಪ್ಡ್ ಕೃಷಿ ವಲಯ ಏನಿದೆಯಾ, ಒಂದು ಹಸಿರು ಝೋನ್ ಎನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣ ನಾಶ ಮಾಡಿಕೊಂಡು ಇನ್ನೊಂದು ಅಭಿವೃದ್ಧಿ ಎನ್ನುವಂಥದ್ದನ್ನು ಮಾಡುವ ಯೋಜನೆಗೆ ನಮ್ಮ ಮಾರ್ಗ ನಮ್ಮ ಕೃಷಿ ಭೂಮಿಯ ಮೇಲೆ ಹೋಗಬಾರ್ದು, ನಮ್ಮ ಕೃಷಿಯನ್ನು ನಾಶ ಮಾಡಬಾರ್ದು. ಅದಕ್ಕೆ ಪರ್ಯಾಯವಾದ ಮಾರ್ಗಗಳನ್ನು ನಾವು ಕಂಡುಹಿಡಿದುಕೊಳ್ಳಿ. ಅದು ಬೇರೆ ಬೇರೆ ಮಾರ್ಗಗಳಿರಬಹುದು. ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉಡುಪಿ UPCLನಿಂದ ಎಲ್ಲೂರು UPCLನಿಂದ ಹಾಸನಕ್ಕೆ ಶಾಂತಿ ಗ್ರಾಮಕ್ಕೆ ಒಂದು ಲೈನ್ ಹೋಗಿದೆ ಈಗಾಗಲೇ 400 ಕಿಲೋಮೀಟರ್. ಅದನ್ನೇ ಮುಂದುವರಿಸಿಕೊಂಡು ಇದನ್ನು ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು. ಇಲ್ಲಂತ ಹೇಳಿದರೆ ಭೂಗತವಾಗಿ ಕೇಬಲ್ ಹಾಕೊಂಡ ಹೈವೇ ಬದಿಯಲ್ಲಿಯ ರೈಲ್ವೆ ಟ್ರ್ಯಾಕ್ ಹತ್ತಿರವ ಇಲ್ಲ ಸಮುದ್ರ ಮಾರ್ಗಗಳ ಮೂಲಕವ ಅದು ಸರ್ಕಾರ ಆಲೋಚನೆ ಮಾಡಬೇಕು. ಅದನ್ನು ಪರ್ಯಾಯ ಕೃಷಿ ಭೂಮಿ ಹೊರತುಪಡಿಸಿ ಕೃಷಿ ನಾಶ ಮಾಡದೆ ಮಾಡಬೇಕನ್ನಂಥ ಒತ್ತಾಯವನ್ನು ನಾವು ಕಳೆದ 4.5 ವರ್ಷಗಳಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ದೇವೆ. ಮುಖ್ಯವಾಗಿ ಇದರಿಂದ ಸಮಸ್ಯೆಗಳೇನಾಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ಉಡುಪಿಯಿಂದ ಕಾಸರಗೋಡುವರೆಗೆ 115 ಕಿಲೋಮೀಟರ್ ಉದ್ದದ ಈಗ ಪ್ರಸ್ತಾವಿತ ಮಾರ್ಗ, 115 ಕಿಲೋಮೀಟರ್ ಉದ್ದ ಹಾಗೂ 46 ಮೀಟರ್ ಅಗಲದ ಕಾರಿಡಾರ್ ರಸ್ತೆ. ಆ 115 ಮೀಟರ್ ಮತ್ತು 46 ಕಿಲೋಮೀಟರ್ ಅಗಲದ ಏನೆಲ್ಲ ಕೃಷಿಗಳಿದೆ, ಅದು ಅಡಿಕೆ ಮರ ಇರ್ಬೋದು, ತೆಂಗು ಇರ್ಬೋದು, ನಮ್ಮದು ಕಾಳುಮೆಣಸು ಬಳ್ಳಿ ಇರ್ಬೋದು, ರಬ್ಬರ್ ಇರ್ಬೋದು, ಬೆಳೆ ಬಾಳುವಂಥ ಕಾಡು ಅರಣ್ಯ ಇಲಾಖೆಯ ಒಂದು 543 ಎಕರೆ ಅರಣ್ಯದಲ್ಲಿರುವಂಥ ಕಾಡು ಮರಗಳನ್ನೆಲ್ಲವನ್ನು ಕೂಡ ನೆಲಸಮ ಮಾಡಿ ಯೋಜನೆಯನ್ನು ಮಾಡಬೇಕಾದಂಥದ್ದು ಇದೆ. ಮುಖ್ಯವಾಗಿ ಒಟ್ಟು ನಮ್ಮ ಲೆಕ್ಕಾಚಾರ ಪ್ರಕಾರ 115 ಕಿಲೋಮೀಟರ್ ನಾವು ಏನು ಹೇಳ್ತೇವೆ ಹೋದಾಗ 3450 ಎಕರೆ ಜಾಗ ನೇರವಾಗಿ ಯೋಜನೆಗೆ ನಾಶ ಆಗ್ತದೆ. 3450 ಎಕರೆ ಜಾಗ ನೇರವಾಗಿ ಈ ಯೋಜನೆಗೆ ನಾಶ ಆಗ್ತಾ ಇದೆ. ಒಂದು ಯೋಜನಾ ವ್ಯಾಪ್ತಿಯಲ್ಲಿ ನಮ್ಮ ಅಂದಾಜು ಪ್ರಕಾರ 2,65,000 ಅಡಿಕೆ ಮರಗಳನ್ನು ಬುಡ ಸಮೇತ ಅದನ್ನು ಕಡಿದು ಹಾಕಬೇಕಾಗ್ತದೆ. 1 ಲಕ್ಷಕ್ಕಿಂತ ಹೆಚ್ಚಿನ ತೆಂಗಿನ ಮರಗಳ ಮಾರಣೋಮ ಆಗಲಿಕ್ಕಿದೆ. ಸುಮಾರು 4.5 ಲಕ್ಷದಷ್ಟು ಕಾಳುಮೆಣಸಿನ ಬಳ್ಳಿಗಳನ್ನು ನಾಶ ಆಗ್ತದೆ. 1.5 ಲಕ್ಷದಷ್ಟು ರಬ್ಬರ್ ಮರಗಳು, 25,000 ಹಲಸಿನ ಮರ, 28,000 ಮಾವಿನ ಮರ, 2.5 ಲಕ್ಷಕ್ಕಿಂತ ಹೆಚ್ಚು ವಿವಿಧ ಜಾತಿಯ ನಮಗೆ ಈಗ ಅರಣ್ಯ ಇಲಾಖೆಯಲ್ಲಿ ಉಳಿದಂಥ ಸಂರಕ್ಷಿತ ಅರಣ್ಯದಲ್ಲಿರುವಂಥ ವಿವಿಧ ಜಾತಿಯ ಗಿಡಮೂಲಿಕೆ ಇರ್ಬೋದು, ಔಷಧೀಯ ಮೂಲೆಗಳಿರುವಂಥ 2.5 ಲಕ್ಷಕ್ಕಿಂತ ಹೆಚ್ಚಿನ ಜಾತಿಯ ಮರಗಳನ್ನು, ಕಾಡು ಮರಗಳನ್ನು ಈ
ಯೋಜನೆ ಕಬಳಿಸುವಂಥದ್ದು. ಅದರ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಇತರ ತೋಟಗಾರಿಕಾ ಬೆಳೆಗಳು, ಅದು ಬೇರಳೆ ಇರ್ಬೋದು, ಬಾಳೆ ಇರ್ಬೋದು, ಅನಾನಸ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳು ಕೂಡ ಈ ಯೋಜನೆಯ ಈ ಲೈನಿನ ಅಡಿಯಲ್ಲಿ ಮಾಡಲಿಕ್ಕೆ ಆಗದಿರುವಂಥದ್ದು, ಈಗಾಗಲೇ ಮಾಡಿದ ಕೃಷಿ ಕೂಡ ನಾಶ ಆಗುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಒಂದು 328 ವಾಸ್ತವ್ಯದ ಮನೆಗಳು, 26 ದೈವಸ್ಥಾನಗಳು, 16 ದೇವಸ್ಥಾನ, 8 ಮಸೀದಿ, 14 ಶಾಲೆಗಳು, 13 ಕ್ರೈಸ್ತ ಧರ್ಮದ ಇಗರ್ಜಿ ಅಥವಾ ಪ್ರಾರ್ಥನಾ ಮಂದಿರಗಳು ಈ ಲೈನ್ ಅಡಿಯಲ್ಲಿ ಬರುವ ಕಾರಣಕ್ಕಾಗಿ ಅಲ್ಲಿ ನಮಗೆ ಯಾವ ದೇವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ಕೂಡ ಆ ನಂತರ ಕಾರ್ಯನಿರ್ವಹಣೆಗೆ ಸಾಧ್ಯ ಆಗುವಂಥದ್ದಲ್ಲ. ಇದು ನಮಗೆಲ್ಲರಿಗೂ ಗೊತ್ತು. ಅಂತ ಒಂದು 400 ಕಿಲೋವ್ಯಾಟಿನ ಸಾಮರ್ಥ್ಯದ ವಿದ್ಯುತ್ ಲೈನ್ ಹೋದಾಗ ಅದರ ಅಡಿಯಲ್ಲಿ ಬದುಕುವುದಕ್ಕಂತ ಮನುಷ್ಯನಿಗೆ ಆಗುವುದಿಲ್ಲ. ಇನ್ನೊಂದು ವೈದ್ಯಕೀಯ ಅಧ್ಯಯನಗಳು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಲೈನನ್ನ ಆ ಕಡೆ ಈ ಕಡೆ ಒಂದು 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಿಗೆ ಮತ್ತು ಪಶುಗಳಿಗೂ ಕೂಡ ಜಾನುವಾರುಗಳಿಗೂ ಕೂಡ ಬಂಜತನ ಇರಬಹುದು, ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗಳು ಈ ಯೋಜನಾ ವಿದ್ಯುತ್ ಕಾಂತೀಯ ಅಲೆಗಳ ಸೋರುವಿಕೆ ಏನಾಗ್ತಾ ಇದೆ ಅದರ ಕಾರಣದಿಂದ ಆಗ್ತಾ ಇದೆ. ಒಟ್ಟಾರೆಯಾಗಿ ಇಡೀ ಈ ಲೈನಿನಲ್ಲಿ ಜನ ಏನು ಕಳ್ಕೊಳ್ತಾರ, ಅವರ ಭವಿಷ್ಯವನ್ನು ಕಳ್ಕೊಳ್ತಾರೆ, ಅವರ ಕೃಷಿ ಕಳ್ಕೊಳ್ತಾರ. ಅದರ ಜೊತೆಗೆ ಎರಡೂ ಬದಿಯಲ್ಲಿರುವಂತಹ ಒಂದು ಹತ್ತಿರದ ಒಂದು 7-8 ಕಿಲೋಮೀಟರ್ ವ್ಯಾಪ್ತಿಯ ಜನರಿಗೂ ಕೂಡ ಬದುಕುವುದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾನೊಬ್ಬ ಇನ್ನದವ, ನಮ್ಗೆ ಗೊತ್ತಿದೆ, ಅದಾನಿ UPCL ಪವರ್ ಕಾರ್ಪೊರೇಷನ್ ಏನು ಆದ ನಂತರ ನಾವು ಇನ್ನಕ್ಕೂ ನಂದಿಪುರಿಗೆ 8 ಕಿಲೋಮೀಟರ್ ವ್ಯಾಪ್ತಿ ಇದೆ, ಆದ್ರೆ ನಮ್ಗೆ ಇವತ್ತು ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ತೆಂಗಿನ ಮರದಲ್ಲಿ ಬೆಳೆ ಬೆಳೆಯುತ್ತಾ ಇಲ್ಲ, ನನ್ನ ಅಡಿಕೆ ಮರ ಗುಡ್ಡಾಗಿದೆ. ಯಾಕಂತ ಹೇಳಿದ್ರೆ ಆರು ಬೂದಿ ಏನಿದೆಯಾ, ಒಂದು ಕಡೆಯಲ್ಲಿ ಆರು ಬೂದಿಯ ಕಾರಣಕ್ಕಾಗಿ ಕೃಷಿ ನಾಶ ಆಗಿದೆ, ಇನ್ನೊಂದು ಅಂತರ್ಜಲ ಬೂದಿ ಏನು ಕಲ್ಲಿದ್ದಲಿನ ಬೂದಿಯನ್ನು ಅವರು ಹೊಂಡಕ್ಕೆ ಹಾಕ್ತಾರ, ಅಲ್ಲಿ ಅದರಿಂದ ನೀರು ಅಂತರ್ಜಲದಾಗಿ ನಮ್ಮ ಕುಡಿಯುವ ನೀರಿನ ಬಾವಿಗಳು ವಿಷಮುಕ್ತ ಎಲ್ಲವುಗಳನ್ನು ಕೂಡ ಕಣ್ಣಾರೆ ಇತ್ತು. ಅದರ ಜೊತೆಗೆ ಈಗಾಗಲೇ ಹಾಸನಕ್ಕೆ ಹೋದ ಲೈನಲ್ಲಿಯೂ ಕೂಡ ನಾವು ಯಾರೂ ಕೂಡ ಅರಗಿಸಿಕೊಳ್ಳಲಾಗದಂತ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ. ಅದನ್ನು ಸಮಸ್ಯೆಗಳನ್ನು ಹೇಳಿಕೊಂಡಾಗ ಕೂಡ ಅದು ನಮ್ಮ ಜಿಲ್ಲಾಡಳಿತಗಳಿರ್ಬೋದು, ಉಡುಪಿ ದಕ್ಷಿಣ ಕನ್ನಡದ 2 ಜಿಲ್ಲಾಡಳಿತಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ರಾಷ್ಟ್ರಪತಿಯವರೆಗೆ, ನಮ್ಮ ರಾಜ್ಯಪಾಲರುಗಳು, ನಮ್ಮ ಪ್ರಧಾನಮಂತ್ರಿಯವರು, ರಾಜ್ಯ ಮತ್ತು ಕೇಂದ್ರದ ಎಲ್ಲ ಇಂಧನ ಸಚಿವಾಲಯ, ಇಂಧನ ಸಚಿವರುಗಳು ಎಲ್ರಿಗೂ ಕೂಡ ನಮ್ಮ ಸಂಕಷ್ಟವನ್ನ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕಳೆದ 4.5 ವರ್ಷಗಳಿಂದ ನಾವು ಮಾಡ್ತಾನೆ ಇದ್ದೇವೆ. ಆದರೆ ಯಾರೂ ಕೂಡ ಇದನ್ನ ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ನಮ್ಗೇನೆ ಬುದ್ಧಿ ಹೇಳುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ಜನಪ್ರತಿನಿಧಿಗಳು ನಿಮ್ಮಲ್ಲಿ ಎಲ್ಲ ದಾಖಲೆಗಳಿದೆ, ನೀವು ಕೋರ್ಟಿಗೆ ಹೋಗಿ ಅನ್ನುವಂಥ ಪ್ರಶ್ನೆ ನಮ್ಗೆ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ನಮಗೆ ಈಗಾಗಲೇ ಗೊತ್ತು, ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ತುಂಬಾ ಕೇಸ್ಗಳಿವೆ. ಇಲ್ಲಿವರೆಗೆ ನಮ್ಮ ಕೃಷಿಕದಿಂದ ಬದುಕಿದಂತ ಆ ಕೃಷಿಯ ಉತ್ಪನ್ನಗಳ ಸಂಪನ್ಮೂಲವನ್ನು ಬಳಸಿಕೊಂಡು 20-25 ಲಕ್ಷವನ್ನ ನಾವು ಕೋರ್ಟಿಗೆ ಬರೆಯ ಮಾಡಿದ್ದೇವೆ. ಇನ್ನೂ ಕೂಡ ಕೋರ್ಟನ್ನೇ ನಾವು ನಂಬಿಬೇಕಾದ್ರೆ ನಮ್ಮ ಶಾಸಕಾಂಗ ವ್ಯವಸ್ಥೆಯ ಬಗ್ಗೆ ನಾವು ನಂಬಿಕೆ ಇಟ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆಯನ್ನು ನಾವು ನಿರಂತರ ಕೇಳ್ತಾ ಇದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ. ಈ ವ್ಯವಸ್ಥೆ ಜನರ ಪರವಾಗಿ ಇರಬೇಕಾದಂತಹ ವ್ಯವಸ್ಥೆ, ನಾವು ಮತ ಪಡ್ಕೊಂಡಂತ ಒಂದು ಮತದಾರರ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೂ ಕೂಡ ಮನಸ್ಸು ಮಾಡುವಂತಹ ವ್ಯವಸ್ಥೆ, ಮತ್ತೆ ನಾವು ಹೇಳುವಂಥದ್ದನ್ನ ಕೇಳಿ ಅದಕ್ಕೆ ಪರ್ಯಾಯದಾರಿಗಳನ್ನು ಹುಡುಕುವುದಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದನ್ನ ಆ ರೀತಿ ಆಲೋಚನೆ ಮಾಡದಂತ ಒಂದು ವ್ಯವಸ್ಥೆ, ಅದರ ವಿರುದ್ಧ ನಮಗೆ ಖಂಡಿತವಾಗಿ ಧಿಕ್ಕಾರ ಇದೆ. ಆ ರೀತಿಯ ಎಲ್ಲರೂ ಯಾರೆಲ್ಲ ಅದನ್ನು ನಾವು ಹೆಸರು ಹೇಳಲಿಕ್ಕೆ ಬರುವುದಿಲ್ಲ, ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ ಸಂಸದರವರೆಗೆ ಎಲ್ಲ ಜನಪ್ರತಿನಿಧಿಗಳು ಈ ಯೋಜನೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರ ವಿರುದ್ಧ ಮತ್ತು ಅವರನ್ನು ಜಾಗೃತಿ ಮಾಡುವುದಕ್ಕಾಗಿ, ಅವರ ಮಾತಿನ ಕಾರಣಕ್ಕಾಗಿ, ಅವರ ಕಟ್ಟು ನಿರ್ಧಾರದ ಕಾರಣಕ್ಕಾಗಿ ನಮ್ಮ ಜಿಲ್ಲಾಡಳಿತ, ನಾವು DC ಅವರನ್ನೆಲ್ಲ ನೇರ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಕೂಡ ಒಂದು ಮುಖ್ಯವಾಗಿ ನಾವು ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯನ್ನ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ 4.5 ವರ್ಷಗಳಿಂದ ಈ ಯೋಜನೆಯನ್ನು ಎಷ್ಟು ಅವರು ತಡೆಯಲಿಕ್ಕೆ ಸಾಧ್ಯ ಆಗ್ತದ, ಒಂದು ಜನಪರವಾಗಿ ಅವರು ಅಷ್ಟು ಕೆಲಸ ಮಾಡಿದ್ದಾರೆ. ಈಗ ಅವರ ಮೇಲೆಯೂ ಕೂಡ ಒತ್ತಡ ತರುವಂಥದ್ದು ನಮ್ಮ ವ್ಯವಸ್ಥೆ, ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ. ನಮ್ಗೆ ಗೊತ್ತಿರುವ ಹಾಗೆ ಇದು ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದಿಂದ ಅನುಮೋದನೆಗೊಂಡಂತ ಯೋಜನೆ. ಅದನ್ನ ರಾಜ್ಯ ಸರ್ಕಾರದ ಇಂಧನ ಸಚಿವಾಲಯ ಅನುಷ್ಠಾನಗೊಳಿಸುವಂತ ಜವಾಬ್ದಾರಿ ಇದೆ. ಎರಡೂ ಸರ್ಕಾರಗಳು ಇದರಲ್ಲಿ ನೇರ ಭಾಗಿದಾರರು. ಈ ಎರಡೂ ಸರ್ಕಾರಗಳನ್ನು, ನಮ್ಮ ಜನಪ್ರತಿನಿಧಿಗಳನ್ನು, ಇಡೀ ವ್ಯವಸ್ಥೆಯನ್ನು ಒಂದು ಜಾಗೃತಗೊಳಿಸುವುದಕ್ಕಾಗಿ
ಮತ್ತು ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮನ್ನು ನಮ್ಮನ್ನು ಈ ವ್ಯವಸ್ಥೆ ಬದುಕಬೇಕಾದ್ರೆ ಇನ್ನೊಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂಥದ್ದು, ನಾವು ಕೃಷಿಕರಾಗಿ ಹೇಳ್ಕೊಳ್ಳುವಂಥದ್ದು, ಇವತ್ತು ನಾವು ಸ್ವಚ್ಛ ಗಾಳಿಯನ್ನ ಉಸಿರಾಡ್ತಾ ಇದ್ದೇವೆ, ಒಂದಷ್ಟು ಸ್ವಚ್ಛ ನಮ್ಮದು ಸುತ್ತ ನೀರು ಬಳಸ್ಕೊಳ್ತಾ ಇದ್ರೆ ಇವತ್ತು ಕೃಷಿ ವಲಯ ಒಂದಷ್ಟು ಜೀವಂತವಾಗಿರುವ ಕಾರಣಕ್ಕಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾಕರಣದ ಕಾರಣಕ್ಕಾಗಿ 75% ಕೃಷಿ ನಾಶ ಆಗಿದೆ, ಹಸಿರು ವಲಯ ನಾಶ ಆಗಿದೆ. ಇವತ್ತು ಇರುವಂತಹ 25% ಕೂಡ ಈ ಯೋಜನೆ ಕಾರಣಕ್ಕಾಗಿ ನಾಶ ಆದರೆ ಮುಂದೆ ನಾವು ಹೇಗೆ ಬದುಕುವಂಥದ್ದು, ನಮ್ಮ ಮುಂದಿನ ಪೀಳಿಗೆಗೆ ನಮ್ಗೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ನಮ್ಮ ಹಿಂದಿನ ಏನು ಹಿರಿಯರು ನಮಗೆ ಈ ಕೃಷಿ ಭೂಮಿಯನ್ನ ಈ ವ್ಯವಸ್ಥೆಯನ್ನ ಉಳಿಸಿ ಹೋಗಿದ್ದಾರೆ. ಇವತ್ತು ನಾವು ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ದಾಟಿಸಬೇಕು. ಆ ಪ್ರಯತ್ನಕ್ಕಾಗಿ ಮುಂದಿನ ಪೀಳಿಗೆ ನಮ್ಮನ್ನ ದೂಷಿಸಬಾರದೆಂದ ಕಾರಣಕ್ಕಾಗಿ ನಾವು ಇವತ್ತು ಹೋರಾಟವನ್ನು ನಿರಂತರ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರ ಮುಂದೆ ನಿಮ್ಮ ಮುಂದೆ ಮತ್ತೆ ಮತ್ತೆ ನಾವು ಬಂದು ನಿಂತು ನಮ್ಮ ಹತಾಶ ಅದನ್ನು ತೋಡಿಕೊಳ್ಳುವಂಥದ್ದು ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲರೂ ಸೇರಿಕೊಂಡು ಏನನ್ನು ಉಳಿಸಬೇಕು ಇಂಥ ವಿಷಯಗಳು ಬಂದರೆ ಅದನ್ನು ಸ್ವಲ್ಪ ನಮ್ಮ ಪರವಾಗಿ ಒಂದು ಕೊಟ್ಟು ಪ್ರಕೃತಿಯ ಪರವಾಗಿ ನಾವೆಲ್ಲರೂ ಆಲೋಚನೆ ಮಾಡಿ ಯಾರಿಗೆ ಮುಟ್ಟಬೇಕಾ, ನಿಜವಾಗಿ ಈ ವಿಷಯ ಯಾರಿಗೆ ಮುಟ್ಟಬೇಕಾ, ಯಾರ ಕಣ್ಣು ತೆರೆಸಬೇಕಾ, ಯಾರು ಈ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅವರ ಕಾಳಜಿ ಮತ್ತು ಬದ್ಧತೆಯನ್ನ ನಾವು ವ್ಯವಸ್ಥೆಯ ಬದ್ಧತೆಯನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಿರಂತರವಾಗಿ. ಮಾಧ್ಯಮದ ಮೂಲಕ ಕೂಡ ಇವತ್ತು ನಾವು ಕೇಳ್ತಿರೋದು ನಿಮ್ಮ ಬದ್ಧತೆಯನ್ನ ನೀವು ಪ್ರದರ್ಶಿಸಿದ್ದೀವಿ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವಂಥದ್ದನ್ನ ಯಾಕೆ ನೀವು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಜನರ ಪರವಾಗಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ವ್ಯವಸ್ಥೆ ಉಳಿಬೇಕಾದ್ರೆ ನಾಳೆ ಈ ವ್ಯವಸ್ಥೆ ಈ ಕೃಷಿ ವಲಯ ಈ ಹಸಿರು ಝೋನ್ ಎನ್ನುವಂಥದ್ದು ನಾಶ ಆದರೆ ನಾವು ಯಾರಿಗೂ ಬದುಕಲಿಕ್ಕೆ ಆಗುದಿಲ್ಲ. ಇಲಾಖೆಗಳಿಗೂ ಕೂಡ ಇಲಾಖೆ ನಿಷ್ಠೆ ಆಗ್ಬೋದು, ವ್ಯವಸ್ಥೆ ಜನಪ್ರತಿನಿಧಿಗಳು ಕೂಡ ನಾಳೆ ರಾಜಕಾರಣ ಯಾರೊಟ್ಟಿಗೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲವೂ ಪ್ರಶ್ನೆಗಳಿದೆ. ಎಲ್ಲವನ್ನೂ ಮುಂದಿಟ್ಟುಕೊಂಡು ಈಗ 20 ತಾರೀಕಿನಂದು ನಾವು ಸಭಾ ಬಹಳ ಒಂದು ಆಸಕ್ತಿಯಿಂದ ಮುಂದಿರುತ್ತದೆ. ಅದರ ಜೊತೆಗೆ ನಾವು ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿಯಿಂದ ಕಾಸರಗೋಡುವರೆಗಿನ ಒಕ್ಕೂಟದ ಎಲ್ಲ ಗ್ರಾಮಗಳ ಸಮಿತಿ ಸದಸ್ಯರುಗಳು, ಭೂಮಾಲಕರುಗಳು, ಸಂತ್ರಸ್ತರು, ಸಮಾನ ಮನಸ್ಕ ರೈತಪರ ಸಂಘಟನೆಗಳು, ಭಾರತೀಯ ಕಿಸಾನ್ ಸಂಘ ಇರ್ಬೋದು, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಇರ್ಬೋದು, ಪರಿಸರ ಸಂಘ ಇರ್ಬೋದು, ಇವೆಲ್ಲರೂ ಕೂಡ ಸೇರಿಕೊಂಡು ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಒಂದು ಜನಜಾಗೃತಿ ಜಾಥಾವನ್ನು ನಡೆಸಬೇಕಾಗಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಬೇಡಿಕೆ ಇರುವಂಥದ್ದು ನಾಳಿನ ದಿನ ನಾವು ಒತ್ತಾಯ ಮಾಡಿಕೊಂಡು ಪ್ರತಿಭಟನೆ ಮಾಡಿಕೊಂಡು ನಾವು ಬೇಡಿಕೆ ದೊಡ್ಡ ಪಟ್ಟಿ ಇಲ್ಲ ನಮಗೆ. ನಮ್ಮ ಬೇಡಿಕೆ ಇರುವಂಥದ್ದು ಒಂದು ಮುಖ್ಯವಾಗಿ ಈಗಾಗಲೇ ವೆಲ್ ಡೆವಲಪ್ಡ್ ಒಂದು ಹಸಿರು ವಲಯ ಏನಿದೆಯಾ, ಅಗ್ರಿಕಲ್ಚರ್ ಝೋನ್ ಇದೆಯಾ, ಇದನ್ನು ನಾಶ ಮಾಡಿ ಇನ್ನೊಂದು ಅಭಿವೃದ್ಧಿ ಅನ್ನುವಂಥದ್ದನ್ನು ನೀವು ಕಲ್ಪನೆ ಮಾಡುವುದನ್ನು ಒಂದಷ್ಟು ಇನ್ನೊಮ್ಮೆ ಪುನರ್ವಿಮರ್ಶೆ ಮಾಡಿ ಈ ಯೋಜನೆಯನ್ನ ಕೃಷಿ ನಾಶ ಮಾಡದೆ ಪರ್ಯಾಯ ಮಾರ್ಗದ ಮೂಲಕ ಅನುಷ್ಠಾನ ಮಾಡುವುದಕ್ಕೆ ಮಾಡಬೇಕೆನ್ನುವಂಥ ಒತ್ತಾಯ. ಅದರ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿದೆ 1885ರಲ್ಲಿ ಟೆಲಿಗ್ರಾಫ್ ಆಕ್ಟ್ ಬಂದಿದೆ. ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರ ಕಾಲದಲ್ಲಿರುವಂಥ ಟೆಲಿಗ್ರಾಫ್ ಆಕ್ಟ್ ಏನಿತ್ತು ಕೂಡ ಈ ಯೋಜನೆಗೆ ಇವತ್ತು ಕೂಡ ಅದನ್ನು ಮುಂದಿಟ್ಟುಕೊಂಡವರು ಹೇಳ್ತಾ ಇದ್ದಾರೆ. ಟೆಲಿಗ್ರಾಫ್ ಆಕ್ಟ್ ಅಲ್ಲಿ ನಾವು ಏನು ಮಾಡಬಹುದು. ಈಗ ಈ ಯೋಜನೆಯ ಕಾಮಗಾರಿ ಪಡ್ಕೊಂಡವರು ಸ್ಟೆರ್ಲೈಟ್ ಕಂಪನಿ. ಈ ಕಂಪನಿಯವರು ಹೇಳ್ತಾ ಇರೋದು ನಮಗೆ ಟೆಲಿಗ್ರಾಫ್ ಆಕ್ಟ್ ಮತ್ತು ಎಲೆಕ್ಟ್ರಿಸಿಟಿ ಆಕ್ಟ್ ಇಂದ ಪ್ರಕಾರ 164 ಪ್ರಕಾರ ನಮಗೆ ಡೊಮೈನ್ ಪವರ್ ಇದೆ. ನಮಗೆ ನಿಮಗೆ ತಿಳಿದ ಪ್ರಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೊಮೈನ್ ಪವರ್ ಎನ್ನುವಂಥದ್ದನ್ನ ಆಗುತ್ತಿಲ್ಲ. ಏನಿದ್ರೂ ಕೂಡ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭೂಮಾಲಕರನ್ನ ನ್ಯಾಯಯುತವಾಗಿ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಈ ಯೋಜನೆ ಬಗ್ಗೆ ಸ್ಪಷ್ಟತೆ ಮಾಡಿಕೊಂಡು ಅವರ ಒಪ್ಪಿಗೆಯನ್ನ ಪ್ರೀತಿಯಿಂದ ಪಡ್ಕೊಂಡು ಮಾಡಬೇಕು. ಆದರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಭೂಮಾಲಕರಿಗೆ 4.5 ವರ್ಷಗಳಿಂದ ಒಂದೇ ಒಂದು ಭೂಮಿಯ ಮಾಲೀಕರಿಗೆ ನೋಟಿಸ್ ಆಗಿಲ್ಲ. ಈ ಯೋಜನೆ ಏನೆನ್ನುವಂಥದ್ದನ್ನು ಒಂದು ಪ್ರಾಥಮಿಕ ಮಾಹಿತಿ ಒಳಗೊಂಡಂತ ಒಂದು ಪಬ್ಲಿಕ್ ಹಿಯರಿಂಗ್ ಆಗಿಲ್ಲ. ಕೇವಲ ಎಲ್ಲಿ ಟವರ್ ಆಗಬೇಕಾ ಆ ಟವರ್ ಇರುವ ಜಾಗದವರನ್ನ ಏನೋ ಬೇರೆ ಬೇರೆ ಫಲಪ್ರಯೋಗ ಮಾಡಿ ಅವರನ್ನ ಸುಳ್ಳು ಮಾಹಿತಿಗಳ ಮೂಲಕ ಒಂದು ಬ್ಲ್ಯಾಕ್ಮೇಲ್ ತಂತ್ರಗಳಲ್ಲಿ ಒಂದಷ್ಟು 10% ಜನರ ಜಾಗದಲ್ಲಿ ಸರ್ಕಾರಿ ಜಾಗ ಮತ್ತು ಒಂದು 10% ಜನರ ಜಾಗದಲ್ಲಿ ಫೌಂಡೇಶನ್ ಹಾಕುವಂಥದ್ದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಅವರು ಹೇಳಿಕೊಳ್ಳುವ ರೀತಿಯಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲೆಲ್ಲ ಕೊಟ್ಟಿದ್ದಾರೆ, ನಾವು 90% ಮುಗಿಸಿದ್ದೇವೆ. ಏನೂ ಇಲ್ಲ. ಉಡುಪಿಯಿಂದ ಕಾಸರಗೋಡುವರೆಗೂ ಕೂಡ ಇವತ್ತು ನಾವೆಲ್ಲರೂ ಹೋಗಿ ಲೆಕ್ಕ ಮಾಡಿದ್ರು ಕೂಡ 10% ಕೂಡ ಕೆಲಸ ಆಗಿಲ್ಲ. ಇದೆಲ್ಲವನ್ನು ಮುಂದಿಟ್ಟುಕೊಂಡು ದಯವಿಟ್ಟು ಮಾಧ್ಯಮ ಮಿತ್ರರು
ವಾಸ್ತವ ಸತ್ಯಗಳನ್ನು, ಈ ಗ್ರೌಂಡ್ ರಿಯಾಲಿಟಿ ಏನಿದೆಯಾ ಈ ನಾಡಿನ, ಅದನ್ನು ಸ್ವಲ್ಪ ನಾವು ಹೇಳುವಂಥದ್ದನ್ನೇ ನೀವು ಒಪ್ಪಿಕೊಂಡು ಹೊರಗೆ ಮಾಡಬೇಕಂತ ಹೇಳ್ತಾ ಇಲ್ಲ. ವಾಸ್ತವ ಸತ್ಯವನ್ನು ನಾವು ಅಧ್ಯಯನದ ಮೂಲಕ, ನಾವು ಪ್ರತಿ ಸಲ ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು ಆದಷ್ಟು ಕೇಸ್ ಸ್ಟಡಿಗಳ ಮೂಲಕ ಸತ್ಯತೆಯನ್ನು ಬಹಿರಂಗಪಡಿಸಿದ್ರೆ ಸರ್ಕಾರದ ಕಣ್ಣು ತೆರೆಸುವಂಥದ್ದು, ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥದ್ದು ನಾವೆಲ್ಲರೂ ಕೂಡ ಮಾಡುವ ಎನ್ನುವಂಥ ಮತ್ತೊಮ್ಮೆ ನಿಮ್ಮನ್ನು ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದೆ ಕಡಂದರಿ ಹಾಲಾಟ್ಕ ಕಡಂದರಿ ಯೋಜನೆ ಇದೇ ಮಾದರಿ ವಿಕ್ಟರ್ ಕಡಂದರಿ ಅವರಿಗೆ ಆ ಬಗ್ಗೆ ಸ್ವಲ್ಪ. ಎಲ್ಲ ಮಿತ್ರರಿಗೂ ನಮಸ್ಕಾರ. ಪೂರಕವಾಗಿ 400 KV ಮತ್ತು 220 KV ಈ ಒಂದು ಲೈನ್ ಕಡಂದನೆ ಪಾಲಡ್ಕ ಮೂಲಕ ಮುಂದುವರಿಯುತ್ತದೆ. ಆಕ್ಚುಲ್ ಕಡಂದನೆ ಪಾಲಡ್ಕದಲ್ಲಿ ಒಂದು ಲೈನ್ ಈಗಾಗಲೇ ಹಾಸನ ಮತ್ತು ಉಡುಪಿಯ ಮಧ್ಯೆ ಹಾದು ಹೋಗಿದೆ 12 ವರ್ಷ ಮೊದಲು. ಅದರಿಂದ 5 ಕಿಲೋಮೀಟರ್ನಷ್ಟು ಲೈನ್ ತಂದು ಒಂದು ಸಬ್ಸ್ಟೇಷನ್ ಮಾಡ್ತಾ ಇದ್ದಾರೆ. ಸಬ್ಸ್ಟೇಷನ್ಗಾಗಿ 2229 ಮರಗಳನ್ನು ಕಡಿದಿದ್ದಾರೆ. 2229 ಮರ 27 ಎಕರೆ ಜಾಗದಲ್ಲಿ ಕಡಿದಿದ್ದಾರೆ. ಈ ಮರಗಳನ್ನು ಕಡಿತಾ ಇರುವಾಗ ಜನರು ವಿರೋಧಿಸಿದ್ದು ಅದನ್ನು ಎಲ್ಲೂ ದಾಖಲಿಸದೆ, ಅಹವಾಲು ಸಭೆ ಹೆಸರಿಗೆ ನಡೆದಿದೆ, ಅದು ಎಲ್ಲೂ ದಾಖಲಿಸಿದ್ದಾಗಿದೆ. 2 ವಿಶೇಷ ಗ್ರಾಮ ಸಭೆಗಳನ್ನು ನಾವು 2022 ಜೂನ್ 7ರಂದು ಅರ್ಜಿ ಕೊಟ್ಟು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿ 2 ವಿಶೇಷ ಗ್ರಾಮ ಸಭೆ ಕರೆದಿದ್ದೇವೆ. ಈ ಗ್ರಾಮ ಸಭೆಗಳಲ್ಲಿ ಸ್ಪಷ್ಟವಾಗಿ ನಾವು ವಿರೋಧ ಮಾಡಿದ್ದೇವೆ. ಅದನ್ನು ದಾಖಲಿಸಿದ್ದಾರೆ. ಗ್ರಾಮ ಪಂಚಾಯತ್ ದಾಖಲಿಸಿ ನಮ್ಮ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಶಾಸಕರು ಆಗಿನ ಇಂಧನ ಸಚಿವರಲ್ಲಿ ಅದು ಅಕ್ಟೋಬರ್ 18ರಂದು 2022 ಅಕ್ಟೋಬರ್ 18ರಂದು ಆಗಿನ ಇಂಧನ ಸಚಿವರಲ್ಲಿ ಮನವಿ ಕೊಟ್ಟಿದ್ದಾರೆ. ನಮ್ಮ 532 ಸಹಿಗಳುಳ್ಳ ಮನವಿ, ಅವರೊಂದು ಲೆಟರ್ ಕೂಡ ಬರೆದಿದ್ದಾರೆ. ಈ ಮನವಿಗೆ ತಾವು ಸ್ಪಂದಿಸಬೇಕು, ಸಾರ್ವಜನಿಕರನ್ನು ಕರಿಬೇಕು, ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು, ಅಹವಾಲು ಸಭೆ ನಡೆಸಬೇಕು. ಆದರೆ ವರ್ಷ 3 ಕಳೆಯಿತು, ಇವತ್ತು ಸಾಧ್ಯವಾಗಿಲ್ಲ. ಮೊದಲ ಯಾರಿಂದ ನಮ್ಮ ಮಾಜಿ ಮಂತ್ರಿಗಳು ಕೂಡ ಇದನ್ನು ಒತ್ತಾಯಿಸಿದ್ದಾರೆ. ಇಲ್ಲಿ ರೈತರ ಜಾಗದಲ್ಲಿ ಕೊಂಡೋಗಬೇಡಿ, ದಯವಿಟ್ಟು ಸರ್ಕಾರಿ ಜಾಗದಲ್ಲಿ ಕೊಂಡೋಗಿ ಅಂತ. ನನ್ನ ಒತ್ತಾಯ ಇಷ್ಟೇ, ಸಾರ್ವಜನಿಕ ಅಹವಾಲು ಸಭೆ ಜಿಲ್ಲಾಡಳಿತ ಮತ್ತು KPTCL ಕರೆದು ಕಾರ್ಯಕ್ರಮ ಮುಂದುವರಿಸ್ತೀವಿ. 2ನೇದು, ಭೂಗತ ಲೈನ್ ಅಲ್ಲಲ್ಲೇ ಆಗ್ತಾ ಇದೆ, ದಯವಿಟ್ಟು ಭೂಗತ ಲೈನ್ನೇ ಮಾಡಿ. ನಮ್ಮ ಮಂಗಳೂರಿನ 2 ಶಾಸಕರು ಕೂಡ ಇಲ್ಲಿ ಒಂದು 1 ಕಿಲೋಮೀಟರ್ ಭೂಗತ ಲೈನ್ ಅನ್ನು ಪ್ರಸ್ತಾವನೆ ಕಳಿಸಿದ್ದಾರೆ. ತಮ್ಮ ಪತ್ರಿಕೆಗಳಲ್ಲಿ ಬಂದದ್ದೇ ನಾನು ಇತ್ತೀಚೆಗೆ ಫೆಬ್ರವರಿಯಲ್ಲಿ ಓದಿದ ನೆನಪು ನನಗೆ. ಅದರಿಂದ ಭೂಗತ ಮೂಲಕವೇ ಈ ವ್ಯವಸ್ಥೆಯನ್ನು ಮಾಡಿ. ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ನಮ್ಮ ವಿರೋಧವಿಲ್ಲ. 4ನೇ ವಿಚಾರ ನಮ್ಮಲ್ಲಿ ಇರುವಂಥದ್ದು, ದಯವಿಟ್ಟು ನಮ್ಮನ್ನು ರೈತರನ್ನು ಬೈ ಫೋರ್ಸ್, ಪೊಲೀಸ್ ಫೋರ್ಸ್ ತಂದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪೊಲೀಸ್ ಫೋರ್ಸ್ ತಂದು ನಮ್ಮ ರಕ್ಷಣೆಗಿರುವ ಪೊಲೀಸ್ ಫೋರ್ಸನ್ನು ನಮ್ಮನ್ನು ತಡೆಯಲು ಯಾವ ಕಾರಣಕ್ಕೂ ಉಪಯೋಗಿಸಬೇಡಿ. ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದ ವಿರೋಧ ಇದೆ. ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರುವಾಗ 3 ಜಿಲ್ಲೆಗಳಿಗೆ ಉಪಯೋಗವಾಗುತ್ತಿದ್ದರೆ ನಮ್ಮ ಪರಿಪೂರ್ಣ ಬೆಂಬಲ ಸಹಕಾರ ಯಾವತ್ತೂ ಇದೆ. ಅದರಿಂದ ಸಾರ್ವಜನಿಕ ಅಹವಾಲು ಸಭೆ, ಹಕ್ಕೊತ್ತಾಯ, ನಮ್ಮ ಜನಪ್ರತಿನಿಧಿಗಳು ಮಂಡಿಸಿದ ವಿಚಾರ, ಇದಕ್ಕೆಲ್ಲ ಗಮನ ಕೊಟ್ಟು ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ, ಕೃಷಿಕರಿಗೆ, ಅನ್ನದಾತನನ್ನು ಬದುಕಲು ಬಿಡಿ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ಎಲ್ರಿಗೂ ಶುಭ ಹಾರೈಸ್ತೇವೆ. ನಾಡ್ದು ಎಲ್ಲರೂ ನಾವು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ. ಈ ಪ್ರತಿಭಟನೆ ಯಶಸ್ವಿಯಾಗಬೇಕಾದ್ರೆ ನೀವು ಪತ್ರಿಕೆಯಲ್ಲಿ ನಮಗೆ ಪ್ರಚಾರ ಕೊಟ್ಟರೆ ಮಾತ್ರ ನಾವು ಖಂಡಿತ ಯಶಸ್ವಿಯಾಗ್ತೀವಿ. ಈ ಪ್ರಚಾರಕ್ಕೆ, ಈ ನಮ್ಮ ಪ್ರತಿಭಟನೆಗೆ ಜನರು ಬರಬೇಕಾದ್ರೆ ನಮ್ಮ ವರದಿ ನೋಡಬೇಕು. ವರದಿ ನೋಡಿದ್ರೆ ಖಂಡಿತ ನಾವು ಯಶಸ್ವಿ ಆಗ್ತೇವೆ. ಹೋದ ಸಾರಿ ನಾವು ಉಳ್ಳಿಯ ಬಾವೂರಿನ ಹೋರಾಟ ಮಾಡಿದ್ದೆವು. ಅದರಲ್ಲಿ ನಾವು ನಿಮ್ಮ ಒಂದು ಸಹಕ ಬೆಂಬಲದಿಂದಲೇ ನಾವು ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಆದುದರಿಂದ ಈ ಸಾರಿ ಆದಷ್ಟು ಜನ
ಸೇರುವಂತೆ ತಾವು ಮಾಡಬೇಕು ಎಂದು ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಉಡುಪಿ ಕಾಸರಗೋಡು 400 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗದ ಪ್ರತಿಭಟನೆಯ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂತಹ ಕಥೋಲಿಕ ಸಭಾ ಮಂಗಳೂರು ಪರಿಷತ್ನ ಅಧ್ಯಕ್ಷರು ಆಲ್ಬರ್ಟ್ ಡಿಸೂಜಾ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮನ್ನು ಪ್ರಸ್ತಾಪ ಸಲ್ಲಿಸಿ ಮತ್ತು ಈ ವಿಚಾರವಾಗಿ ಸವಿವರವಾಗಿ ತಿಳಿಸಿದ ಕಥೋಲಿಕ ಸಭಾ ಮಾಜಿ ಅಧ್ಯಕ್ಷರು ಆಲ್ಬರ್ಟ್ ಡಿಸೂಜಾ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಅತಿಥಿ ಚಂದ್ರ ಶೆಟ್ಟಿ ಅವರು ಇದರ ವಿವರವಾಗಿ ತಮಗೆ ತಿಳಿಸಿ ಪ್ರತಿಭಟನೆಯ ಮುಂದಿನ ಭಾಗವನ್ನು ತಿಳಿಸಿದ್ದಾರೆ. ಇವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಇದ್ದ ವಿಕ್ಟರ್ ಕರಂದಳೆ ಅವರು ಹೋರಾಟ ಸಮಿತಿ ಸದಸ್ಯರು, ಇವರು ಕೂಡ ಮುಂದಿನ ರೂಪುರೇಷೆಗಳ ಬಗ್ಗೆ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಅಲ್ಫೋನ್ಸ್ ಬಿಡ್ಡೋಡಿ, ಇವರಿಗೂ ಧನ್ಯವಾದಗಳು. ಮತ್ತು ಕೃಷ್ಣ ಮನಕಂಟ್ರಿ, ಇವರಿಗೂ ಧನ್ಯವಾದಗಳು. ಅದೇ ರೀತಿ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ದೃಶ್ಯ ಮಾಧ್ಯಮದ ವರದಿಗಾರರು, ಪತ್ರಿಕಾ ಮಾಧ್ಯಮದ ವರದಿಗಾರರು, ಸಾಮಾಜಿಕ ಜಾಲತಾಣದ ವರದಿಗಾರರಿಗೆ ವಿಶೇಷವಾಗಿ ಧನ್ಯವಾದ ಹೇಳುತ್ತಾ ಇಲ್ಲಿಗೆ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸಲು ಇದು ಉಡುಪಿ ಪಡುಬಿದ್ರಿ ನಂದಿನೂರಿನ ಯುಪಿಸಿಯಲ್ಲಿಂದ ಕೇರಳಕ್ಕೆ ಅಂಡರ್ಗ್ರೌಂಡ್ ಅಲ್ಲಿ ಏನು ಮಾಡುದಿಲ್ವಾ? ನಮ್ಮ ಬೇಡಿಕೆ ಇರುವಂತಹದ್ದು ಈಗಾಗಲೇ ಉಡುಪಿಯಿಂದ ಈ ಕಾಸರಗೋಡು ಮಾತ್ರ ಅಲ್ಲ, ಈ ಯೋಜನೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ದಾಟಿ ಶ್ರೀಲಂಕೆ ಹೋಗುವಂತ ಇಡೀ ಎಲ್ಲ ರಾಜ್ಯಗಳ ಪ್ರಸರಣ ಮಾರ್ಗಗಳಿದೆ. ಅದನ್ನು ಲಿಂಕ್ ಮಾಡುವ ಬಿಟ್ಟುಗಳನ್ನು ಲಿಂಕ್ ಮಾಡುವಂತ ಯೋಜನೆ ನಮಗೆ ಕರ್ನಾಟಕಕ್ಕೆ ಇಲ್ಲ. ಅವರು ಹೇಳ್ಕೊಳ್ಳುವ ರೀತಿಯಲ್ಲಿ 37% ಕರ್ನಾಟಕದ ಪಾಲು, ಅದರಲ್ಲಿ ಕೂಡ ನಮ್ಮ ಮೆಸ್ಕಾಮಿಂದು ಪಾಲು, ನಮ್ಮದು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ 3 ಜಿಲ್ಲೆಗಳನ್ನು ಮೆಸ್ಕಾಂ 2.1%. ನಮಗೆ ನಾವು ಎಷ್ಟು ತ್ಯಾಗ ಮಾಡಿ ನಮಗೆ ಸಿಗುವಂಥದ್ದು 2.1% ಜಿಲ್ಲೆಗಳಿಗೆ.